ಸಮಾಜ ಸೇವಕರು, ಉದ್ಯಮಿ, ಚಲನಚಿತ್ರ ನಿರ್ಮಾಪಕರಾದ ಎಸ್.ಆರ್. ವೆಂಕಟೇಶ್ ಗೌಡರವರ ನೇತೃತ್ವದಲ್ಲಿ ತಮ್ಮ ಹುಟ್ಟೂರಿನಲ್ಲಿ ಸಾಸ್ವೆಘಟ್ಟದಲ್ಲಿ ನವರಾತ್ರಿ ಉತ್ಸವದ ಪ್ರಯುಕ್ತವಾಗಿ ದೀಪಾಲಂಕಾರ ಹಾಗೂ ರೇಣುಕಾದೇವಿ ಯಲ್ಲಮ್ಮ ಮಾರಮ್ಮ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನದಲ್ಲಿ 9 ದಿನಗಳ ಕಾಲ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಾಗೂ ಬರುವಂಥ ಭಕ್ತಾದಿಗಳಿಗೆ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಇದೇ ಸಂದರ್ಭದಲ್ಲಿ ಆದಿಚುಂಚನಗಿರಿ ಶಾಖಾ ಮಠದ ಸಾಹಿ ಕೀರ್ತಿನಾಥ ಸ್ವಾಮೀಜಿಯವರಿಂದ ನವರಾತ್ರಿ ಉತ್ಸವದ ಪ್ರಯುಕ್ತವಾಗಿ ಸಾಸ್ವೆಘಟ್ಟದಲ್ಲಿ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. परम पूज्य जगद्गुरु पद्मभूषण डॉक्टर श्री 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 बालगंगाधरनाथ महास्वामीजिಯವರ ದಿವ್ಯ ಚೈತನ್ಯವನ್ನು ಸ್ಮರಣೆ ಮಾಡಿಕೊಂಡು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯರು ಜಗದ್ಗುರುಗಳು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮವನ್ನು ಸಮರ್ಪಣೆ ಮಾಡಿ ಇವತ್ತು ಆದಿಚುಂಚನಗಿರಿ ಶಾಖಾ ಮಠ ನಾರಾಯಣಧಾಮದ ಸಮೀಪದಲ್ಲಿ ಇರತಕ್ಕಂತಹ ಸಾಸ್ವೆಘಟ್ಟದಲ್ಲಿ ಇರ್ತಕ್ಕಂತಹ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ನವರಾತ್ರಿಯ ಪ್ರಯುಕ್ತ ಒಂದು ಪೂಜಾ ಕಾರ್ಯಕ್ರಮ, ಸತ್ಸಂಗ ಕಾರ್ಯಕ್ರಮವನ್ನು ಸರಳವಾಗಿ ಹಮ್ಮಿಕೊಂಡಿದ್ದು ನಮ್ಮ ವೆಂಕಟೇಶ್ ಗೌಡರು ಅವರ ನೇತೃತ್ವದಲ್ಲಿ ಅವರು ಬರಲೇಬೇಕು ಅಂತ ಹೇಳಿ ಎಷ್ಟೇ ಕ್ಷೇತ್ರದಲ್ಲಿ ತುಂಬ ಕಾರ್ಯಕ್ರಮಗಳಿದೆ ಅಂದ್ರೂ ಸಹ ಇಲ್ಲಿ ಬಂದು ಒಂದಷ್ಟು ದೇವಿಗೆ ಆರತಿ ಮಾಡಿ ಒಂದಷ್ಟು ಸತ್ಸಂಗ ಕಾರ್ಯಕ್ರಮವನ್ನು ಸರಳವಾಗಿ ನಡೆಸ್ಕೊಳ್ಬೇಕು ಅಂತೇಳಿ ಅವರು ಕೋರ್ಕೊಂಡಾಗ ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಇವತ್ತು ಇಲ್ಲಿ ಬರೋ ಥರ ಆಯಿತು. ತುಂಬ ಸಂತೋಷ ಆಗಿದೆ. ಎಲ್ಲ ಊರಲ್ಲಿರ್ತಕ್ಕಂತಹ ಎಲ್ಲ ಭಕ್ತರು, ಮಕ್ಕಳು ಎಲ್ಲರೂ ಸಹ ಇಲ್ಲಿ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷವಾಗಿ ನವರಾತ್ರಿಗಳಲ್ಲಿ ದೇವಿಯ ಇಡೀ ಜಗತ್ತಿನಾದ್ಯಂತ ದೇವಿಯ ಒಂದು ಆರಾಧನೆ ಮಾಡ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೀವಿ. ನಾವು ಕೂಡ ಹೆಚ್ಚೆಚ್ಚು ಅಮ್ಮನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಮ್ಮ ಎಲ್ಲರಿಗೂ ಸಹ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತ ನಾನು ಒಂದು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ವರ್ಷವೂ ಸಹ ನಮ್ಮ ವೆಂಕಟೇಶ್ ಗೌಡರು ಅದ್ಧೂರಿಯಾಗಿ 9 ದಿವಸಗಳ ಕಾಲ ಅದ್ಧೂರಿಯಾಗಿ ಇದು ಸೀರೆ ಸೆಟ್ ಇರ್ಬೋದು, ಮೈಕ್ ಸೆಟ್ ಇರ್ಬೋದು, ಆಮೇಲೆ ಸಂಜೆ ಬೆಳಿಗ್ಗೆ ಅನ್ನ ಸಂತರ್ಪಣೆ, ಹುಡುಗರಿಗೆ, ಸ್ಕೂಲ್ ಮಕ್ಕಳಿಗೆ, ಭಕ್ತಾದಿಗಳಿಗೆ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಸಂತೋಷದಾಯಕ ವಿಷಯ. ಹೇಳಬೇಕು ಅಂದರೆ ನಮ್ಮೂರಿಗೆಲ್ಲ ಅವ್ರು ಇರೋದು ಹೆಮ್ಮೆ ವಿಷಯ. ಏನೇ ಒಂದು ಕಷ್ಟ ಬಂದ್ರೂ ನಾನು ಇದ್ದೀನಿ ಬರ್ರೋ, ಏನೋ ಮಾಡ್ರೋ, ನಮ್ಗೆ ಅದೇ ಒಂದು ಖುಷಿ. ಯಾವುದಕ್ಕೂ ಯಾವುದೇ ಇದಾದ್ರೂ ಇಂಜರಿ ಅಲ್ಲ, ಬರ್ರೋ ದೇವ್ರು ನಮಗೂ ಕೊಟ್ಟವ್ರೆ, ತಗೊಳ್ರ ಮಾಡ್ರ ಮತ್ತು ಈ ಥರ ನಮಗೆ ಪ್ರೋತ್ಸಾಹ ಕೊಟ್ಕೊಂಡು ಬರ್ತಾವ್ರೆ. ಒಂದು ಸಾರಿ ಕುಮಾರಣ್ಣನ ಕರೆಸ್ಬಿಟ್ಟು ಕುರುಕ್ಷೇತ್ರ ನಾಟಕ ಆಡಿಸಿದ್ರು. ಕುಮಾರಣ್ಣ ಇಲ್ಲ ಆಗಲ್ಲ, ಅವ್ರು ತುಂಬ ಬಿಸಿ ಅಂದ್ರೂ ಬಿಟ್ಟಿಲ್ಲ. ಅಣ್ಣ ನೀವು ಬರಲೇಬೇಕು, ಸಾಸ್ವೆಘಟ್ಟಕ್ಕೆ ನೀವು ಕುರುಕ್ಷೇತ್ರ ನಾಟಕ ಆಡ್ತೀವಿ, ನೀವು ನಮ್ಮ ಜೊತೆ ಬಂದು ನಮ್ಮ ಊರಿಗೆ ಆಶೀರ್ವಾದ ಮಾಡಬೇಕು ಅಂತ ಕುಮಾರಣ್ಣರು ಬಂದು ಸಹ ನಾಟಕ ಆಡಿಸಿದ್ರು. ಪ್ರತಿಯೊಂದು ದೇವತಾ ಕಾರ್ಯಗಳಾಗಲಿ, ಯಾವ ಮುನೇಶ್ವರನ ಕಾರ್ಯ ಆಗಲಿ ಅಣ್ಣ ಇವತ್ತು ಬಿಟ್ಟಿಲ್ಲ. ಮಾರಮ್ಮದೇವಿ ದೇವಸ್ಥಾನಕ್ಕೂ ಸುಬ್ರಹ್ಮಣ್ಯಗೆ ಅಲಂಕಾರ ಮಾಡಿಸ್ತಾರೆ. ಅಜಗಣಪಾಳ್ಯದಲ್ಲಿ ಚೌಡೇಶ್ವರಿ ದೇವಿಗೂ ಅಲಂಕಾರ ಮಾಡಿಸ್ತಾರೆ. ಇಲ್ಲಿ ಮೂಲದಲ್ಲಿ ಯಲ್ಲಮ್ಮ ದೇವರು ಸಹ ಅದ್ದೂರಿಯಾಗಿ 9 ದಿನಗಳ ಕಾಲ ಮಾಡಿ ನವರಾತ್ರಿ ಹಬ್ಬನ ಗ್ರ್ಯಾಂಡಾಗಿ ಆಚರಿಸಿ ಊರಿನವರಿಗೆಲ್ಲ ಅನ್ನ ಸಂತರ್ಪಣೆ ಮಾಡಿ ಎಲ್ಲರೂ ಖುಷಿಯಾಗಿ ಸಂತೋಷವಾಗಿರುವಾಗೆ
ಆದ್ರೆ ರಾತ್ರಿ ಹೊತ್ತು ಈ ಲೈಟ್ ಬೆಳಕು ನೋಡ್ತಾ ಇದ್ರೆ ಎಲ್ಲ ಅಂತವ್ರೆ, ಅಣ್ಣ ಏನಣ್ಣ ಇದು ರಾತ್ರಿ ನಿಲ್ಲಿಸ್ತಾ ಇಲ್ಲಣ್ಣ, ಹಗಲೊತ್ತಿದ್ದಂಗೆ ಅದಲ್ಲಣ್ಣ ಅಂತಾರೆ. ಅದೇ ನಮ್ಮ ಖುಷಿ. ಈ ಎಲ್ಲ ಕ್ರೆಡಿಟ್ ಕೂಡ ನಮ್ಮ ವೆಂಕಟೇಶ್ ಗೌಡರಿಗೆ ಸಲ್ಲಬೇಕು. ವರ್ಷ ನವರಾತ್ರಿಯ ಹಬ್ಬದ ಶುಭಾಶಯಗಳು. ಕರ್ನಾಟಕ ಸಮಸ್ತ ಜನಕ್ಕೆ ಇದು ಒಂದು ದಸರಾ ಹಬ್ಬ ಅಂದರೆ ಪೂರ್ವ. ಹಾಗಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ನವರಾತ್ರಿಯನ್ನು ಆಚರಿಸ್ತಾರೆ. ಹಾಗೆ ನಮ್ಮ ದೊಡ್ಡ ಗ್ರಾಮದಲ್ಲಿ ಚಿಕ್ಕ ದೇವಸ್ಥಾನ ಒಂದು, ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ರೇಣುಕಾ ಯಲ್ಲಮ್ಮ, ಮಾರಮ್ಮ, ಚೌಡೇಶ್ವರಮ್ಮ ದೇವಿಯ 9-11 ದಿವಸ ನವರಾತ್ರಿಯನ್ನು ಸಂಪೂರ್ಣವಾಗಿ ಪೂಜೆ ಮಾಡಿ ಆ ಯಮ್ಮನ ಆಶೀರ್ವಾದವನ್ನು ಪಡೆಯುತ್ತೇವೆ. ಸರ್, ಇವತ್ತು ಮೊದಲನೇ ಇದು ನವರಾತ್ರಿ. ಇವತ್ತು ಗುರುಗಳನ್ನು ಕೂಡ ಕರೆಸಿದ್ರು ನಿಮ್ಮ ದೇವಸ್ಥಾನಕ್ಕೆ. ಖಂಡಿತವಲ್ಲೂ ಮಹಾಗುರುಗಳಾದ ನಮ್ಮ ಆದಿಚುಂಚನಗಿರಿ ಶ್ರೀ ಸ್ವಾಮೀಜಿಯವರು ಬಂದು ನಮ್ಮ ದೇವಸ್ಥಾನಕ್ಕೆ ಬಂದು ಮಹಾಮಂಗಳಾರತಿಯನ್ನು ಮಾಡಿ ನಮ್ಮ ಊರು ಗ್ರಾಮಕ್ಕೆ ಆಶೀರ್ವಾದವನ್ನು ಮಾಡಿ ನಮಗೂ ಆಶೀರ್ವಾದ ಮಾಡಿ ಅವರು ಹೋಗಿದ್ದಾರೆ. ಅವರಿಗೆ ಕೋಟಿ ನಮಸ್ಕಾರಗಳು.